ನಮಸ್ಕಾರ. ಬನ್ನಿ ಇವತ್ತು ಹಿಂದೂ ಪುರಾಣದ ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಇದು ಬರೀ ಒಂದು ಕಥೆಯಲ್ಲ, ಗುರುಭಕ್ತಿ ಜೊತೆಗೆ ದೈವಿಕ ಶಕ್ತಿ ಸೇರಿದಾಗ ಅಸಾಧ್ಯ ಅನ್ನೋದು ಕೂಡ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಒಂದು ಯೋಚನೆ ಮಾಡಿ, ಒಬ್ಬ ಗುರುವಿಗೆ ಕೊಡಬಹುದಾದ ಅತಿ ದೊಡ್ಡ ಉಡುಗೊರೆ ಅಂದ್ರೆ ಯಾವುದು? ಏನ್ ಕೊಟ್ರೆ ಅವರಿಗೆ ನಿಜವಾದ ಸಂತೋಷ ಆಗುತ್ತೆ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇಡೀ ಕಥೆಯ ತಿರುಳೇ ಇಲ್ಲಿದೆ. ಬನ್ನಿ ಇದರ ಉತ್ತರ ಏನು ಅಂತ ನೋಡೋಣ. ಈ ಕಥೆಯ ಹೀರೋಗಳು ಯಾರು ಗೊತ್ತಾ? ಕೃಷ್ಣ ಮತ್ತು ಬಲರಾಮ್. ಇವರಿಬ್ಬರೂ ಸಾಂದೀಪನಿ ಮಹರ್ಷಿಗಳ ಗುರುಕುಲಕ್ಕೆ ಸೇರಿದಾಗ ಅಲ್ಲಿ ಒಂದು ಚಮತ್ಕಾರವೇ ನಡೀತು. ಜ್ಞಾನದ ಭಂಡಾರ ಅಂತ ಹೇಳೋ 64 ಕಲೆಗಳನ್ನ ಕೇವಲ 64 ದಿನಗಳಲ್ಲಿ ಪೂರ್ತಿಯಾಗಿ ಕಲ್ತುಬಿಟ್ರು. ಅಬ್ಬಾ, ಅವರ ಕಲಿಕೆಯ ವೇಗ ನೋಡಿದ್ರೇನೆ ಗೊತ್ತಾಗುತ್ತೆ ಇವರು ಸಾಮಾನ್ಯರಲ್ಲ ಅಂತ. ಹೀಗೆ ಎಲ್ಲಾ ವಿದ್ಯಾಭ್ಯಾಸ ಮುಗೀತು. ಈಗ ಪ್ರತಿಯೊಬ್ಬ ಶಿಷ್ಯನ ಜೀವನದಲ್ಲೂ ಬರುವ ಆ ಮುಖ್ಯವಾದ ಘಟ್ಟ ಬಂತು. ಅದೇ ಗುರುದಕ್ಷಿಣೆಯ ಸಮಯ. ಅಂದ್ರೆ ತಮಗೆ ವಿದ್ಯೆ ಕಲಿಸಿದ ಗುರುವಿಗೆ ಕೃತಜ್ಞತೆಯನ್ನ ಸಲ್ಲಿಸೋದು. ಗುರುದಕ್ಷಿಣೆ ಅಂದ್ರೆ ಸುಮ್ನೆ ಏನೋ ಒಂದು ಗಿಫ್ಟ್ ಕೊಟ್ಟಾಗಲ್ಲ. ಅದು ಆ ಶಿಷ್ಯನ ಸಾಮರ್ಥ್ಯಕ್ಕೆ, ಆತನ ನಿಷ್ಠೆಗೆ ಒಂದ್ರೀತಿ ಫೈನಲ್ ಎಕ್ಸಾಮ್ ಇದ್ದ ಹಾಗೆ. ಆದ್ರೆ ಸಾಂದೀಪನಿಗಳು ಕೇಳಿದ ದಕ್ಷಿಣೆ ಇದೆಯಲ್ಲ, ಅದು ಇತಿಹಾಸದಲ್ಲಿ ಯಾರೂ ಕೇಳಿರ್ಲಿಲ್ಲ. ಯಾಕೆ? ಯಾರೂ ಊಹಿಸೋಕೂ ಸಾಧ್ಯವಿರ್ಲಿಲ್ಲ. ಅವರು ಕೇಳಿದ್ದು ಇಷ್ಟೇ: ಹಲವು ವರ್ಷಗಳ ಹಿಂದೆ ಪ್ರಭಾಸತೀರ್ಥ ಅನ್ನೋ ಜಾಗದಲ್ಲಿ ಸಮುದ್ರದಲ್ಲಿ ಮುಳುಗಿಸತ್ತ ನನ್ನ ಒಬ್ಬನೇ ಮಗನನ್ನ ವಾಪಸ್ ಕರ್ಕೊಂಡ್ಬನ್ನಿ. ನೋಡಿ, ಇಲ್ಲೊಂದು ಮುಖ್ಯವಾದ ವಿಷಯವನ್ನ ನಾವು ಗಮನಿಸ್ಬೇಕು. ಸಾಂದೀಪನಿಗಳಿಗೆ ಚೆನ್ನಾಗ್ ಗೊತ್ತಿತ್ತು, ಕೃಷ್ಣ ಸಾಮಾನ್ಯ ಹುಡುಗ ಅಲ್ಲ, ಅವನು ಸಾಕ್ಷಾತ್ ಪರಮಾತ್ಮ ಅಂತ. ಅದಕ್ಕೆ ಅವರು ದುಡ್ಡು, ಕಾಸು, ಆಸ್ತಿ ಏನೂ ಕೇಳಿಲ್ಲ. ಬದಲಿಗೆ ಪ್ರಕೃತಿಯ ನಿಯಮವನ್ನೇ ಮೀರಿ ತಮ್ಮ ಎದೆಯೊಳಗಿನ ಆಳವಾದ ನೋವಿಗೆ ಒಂದು ಪರಿಹಾರವನ್ನ ಕೇಳ್ರು. ಗುರುಗಳ ಈ ಮಾತಿನ ಕೇಳಿದ ತಕ್ಷಣ ಕೃಷ್ಣ ಬಲರಾಮರು 1 ಸೆಕೆಂಡ್ ಕೂಡ ಯೋಚನೆ ಮಾಡ್ಲಿಲ್ಲ. ಅವ್ರ ಮುಖದಲ್ಲಿ ಯಾವುದೇ ಭಯ, ಆತಂಕ ಇರ್ಲಿಲ್ಲ. ಬದಲಿಗೆ ಗುರುಗಳ ಆಸೆ ಈಡೇರಿಸಬೇಕು ಅನ್ನೋ ಒಂದೇ ಒಂದು ದೃಢ ಸಂಕಲ್ಪ. ತಕ್ಷಣವೇ ಹೊರಟ್ರು ಸಮುದ್ರದ ಕಡೆಗೆ. ಅವರ ಈ ಮಿಷನ್ ಇದೆಯಲ್ಲ, ಅದರಲ್ಲಿ 4 ಮುಖ್ಯವಾದ ಹಂತಗಳಿದ್ವು. ಮೊದಲು ಪ್ರಭಾಸ ತೀರ್ಥಕ್ಕೆ ಹೋಗೋದು, ಅಲ್ಲಿ ಸಮುದ್ರದೇವನನ್ನ ಮಾತಾಡಿಸೋದು, ಆಮೇಲೆ ರಾಕ್ಷಸನ ಸಂಹಾರ, ಕೊನೆಗೆ ಮೃತ್ಯುಲೋಕಕ್ಕೆ ಅಂದ್ರೆ ಯಮಲೋಕಕ್ಕೆ ಪಯಣ. ಇದು ನಿಜಕ್ಕೂ ಭೂಮಿಯಿಂದ ಪಾತಾಳಕ್ಕೆ, ಅಲ್ಲಿಂದ ಮೃತ್ಯುಲೋಕಕ್ಕೆ ಹೋದ ಒಂದು ಮಹಾಸಾಹಸ. ಸರಿ, ಪ್ರಭಾಸ ತೀರ್ಥಕ್ಕೆ ಹೋದ್ರು. ಅಲ್ಲಿ ಸಮುದ್ರದ ರಾಜ ವರುಣದೇವನೇ ಪ್ರತ್ಯಕ್ಷನಾದ. ಕೃಷ್ಣನಿಗೆ ನಮಸ್ಕರಿಸಿ ಹೇಳಿದ್ದ, ಸ್ವಾಮಿ, ಗುರುಪುತ್ರನನ್ನ ನಾನು ಕರೆದೊಯ್ದಿಲ್ಲ. ಇದಕ್ಕೆ ಕಾರಣ ಸಮುದ್ರದ ಆಳದಲ್ಲಿ ಅವಿತುಕೊಂಡಿರೋ ಒಬ್ಬ ದುಷ್ಟಶಕ್ತಿ ಅಂತ. ಆ ದುಷ್ಟಶಕ್ತಿ ಬೇರೆ ಯಾರೂ ಅಲ್ಲ, ಪಂಚಜನ ಅನ್ನೋ ರಾಕ್ಷಸ. ಅವನು ಒಂದು ದೊಡ್ಡ ಶಂಖದ ರೂಪದಲ್ಲಿರ್ತಿದ್ದ. ನೋಡೋಕೆ ಶಂಖ, ಆದ್ರೆ ಅದು ಮಾರುವೇಷ. ಸಮುದ್ರದಲ್ಲಿ ಸಿಕ್ಕವರನ್ನೆಲ್ಲ ನುಂಗಿಬಿಡ್ತಿದ್ದ. ಅಯ್ಯೋ ಪಾಪ, ಗುರುಪುತ್ರ ಕೂಡ ಅವನಿಗೆ ಬಲಿಯಾಗಿದ್ದ. ಇದನ್ನ ಕೇಳಿದ್ದ ಕೂಡಲೇ ಕೃಷ್ಣ ಸಮುದ್ರಕ್ಕೆ ಧುಮುಕಿ ಆ ಪಂಚಜನನ ಜೊತೆ ಘೋರ ಯುದ್ಧ ಮಾಡಿ ಅವನನ್ನ ಸಂಹಾರ ಮಾಡಿಬಿಟ್ಟ. ಆದ್ರೆ ಒಂದು ದೊಡ್ಡ ಟ್ವಿಸ್ಟ್. ಆ ರಾಕ್ಷಸನ ಹೊಟ್ಟೆಯನ್ನ ಬಗೆದು ನೋಡಿದ್ರೆ ಅಲ್ಲಿ ಗುರುಪುತ್ರನ ದೇಹ ಇರ್ಲೇ ಇಲ್ಲ. ಕಥೆ ಇಲ್ಲಿಂದ ಒಂದು ಅನಿರೀಕ್ಷಿತ ತಿರುವು ಪಡ್ಕೊಳ್ತು. ಅಂದ್ರೆ ಆ ಹುಡುಗನ ಆತ್ಮ ಬೇರೆಲ್ಲೋ ಇತ್ತು ಅಂತಾಯ್ತು. ಭೂಮಿಯಲ್ಲಿ ಹುಡುಕಾಟ ಮುಗಿತು, ಪ್ರಯೋಜನ ಆಗಲಿಲ್ಲ. ಈಗ ಕೃಷ್ಣ ಬಲರಾಮರು ಮುಂದಿನ ಹೆಜ್ಜೆ ಇಡಬೇಕಿತ್ತು. ಎಲ್ಲಿಗೆ? ಯಾವ ಮನುಷ್ಯನೂ ಕಾಲಿಡೋಕೆ ಆಗದಂತಹ ಜಾಗಕ್ಕೆ. ಅದುವೇ ಸಾಕ್ಷಾತ್ ಮೃತ್ಯುವಿನ ರಾಜ ಯಮನ ಮನೆ, ಯಮಲೋಕ. ಕೃಷ್ಣ ಏನ್ ಮಾಡ್ದ ಗೊತ್ತಾ? ಆ ಪಂಚಜನ ರಾಕ್ಷಸನ ದೇಹದಿಂದ ಸಿಕ್ಕಿದ ದಿವ್ಯ ಶಂಖವನ್ನ ಕೈಗೆತ್ತುಕೊಂಡ. ನೇರವಾಗಿ ಯಮನ ರಾಜಧಾನಿ ಸಯ್ಯಮ್ಮಣಿಯ ಬಾಗಿಲಿಗೆ ಹೋಗಿ ಅದನ್ನ ಊದಿದ. ಅಬ್ಬಾ, ಆ ಶಂಖದ ಸದ್ದು ಹೇಗಿತ್ತಂದ್ರೆ ಇಡೀ ಮೃತ್ಯುಲೋಕವೇ ಗಡಗಡ ನಡುಗಿಹೋಯ್ತು. ಅಂಥ ದೈವಿಕ ಶಬ್ದವನ್ನ ಅಲ್ಲಿ ಯಾರೂ ಯಾವತ್ತೂ ಕೇಳಿರ್ಲಿಲ್ಲ. ಆ ಶಬ್ದ ಕೇಳೇ ಸಾಕ್ಷಾತ್ ಯಮಧರ್ಮರಾಯನೇ ತನ್ನ ಸಿಂಹಾಸನದಿಂದ ಇಳಿದು ಓಡಿಬಂದ. ಬಂದು ನೇರವಾಗಿ ಕೃಷ್ಣನ ಕಾಲಿಗೆ ನಮಸ್ಕರಿಸಿ ಕೈಕಟ್ಟಿ ನಿಂತು ಕೇಳಿದ, ಸ್ವಾಮಿ, ಹೇಳಿ, ನಿಮಗಾಗಿ ನಾನೇನ್ ಮಾಡಬೇಕು? ಯೋಚನೆ ಮಾಡಿ, ಸ್ವತಃ ಸಾವಿನ ದೇವತೆಯೇ ಪರಮಾತ್ಮನ ಮುಂದೆ ತಲೆ ಬಾಗಿದ್ದ. ಆಗ ಕೃಷ್ಣ ಬಹಳ ಸ್ಪಷ್ಟವಾಗಿ ಆಜ್ಞೆ ಮಾಡಿದ, ನನ್ನ ಗುರುವಿನ ಮಗ ಕರ್ಮದ ಪ್ರಕಾರ ಇಲ್ಲಿಗೆ ಬಂದಿದ್ದಾನೆ. ಈಗ ನನ್ನ ಆಜ್ಞೆಯ ಮೇರೆಗೆ ಅವನ ಆತ್ಮವನ್ನ ನನ್ಗೆ ವಾಪಸ್ ಕೊಡು ಅಂದ. ಯಮ ಮರು ಮಾತಾಡ್ಲಿಲ್ಲ. ತಕ್ಷಣವೇ ಆ ಗುರುಪುತ್ರನ ಆತ್ಮವನ್ನ ಕೃಷ್ಣನಿಗೆ ಒಪ್ಪಿಸ್ಬಿಟ್ಟ.
ಹೀಗೆ ಗುರುಪುತ್ರನ ಆತ್ಮವನ್ನ ಪಡ್ಕೊಂಡು ಕೃಷ್ಣ ಭೂಮಿಗೆ ವಾಪಸ್ ಬಂದು ಆ ಆತ್ಮಕ್ಕೆ ಒಂದು ಹೊಸ ದೇಹವನ್ನ ಸೃಷ್ಟಿ ಮಾಡಿ ಅದಕ್ಕೆ ಮತ್ತೆ ಜೀವ ತುಂಬಿ ಸಾಂದೀಪನಿ ಮಹರ್ಷಿಗಳ ಆಶ್ರಮಕ್ಕೆ ಕರ್ತ್ಕೊಂಡ್ಬಂದ. ಆ ಕ್ಷಣವನ್ನ ನಿಜಕ್ಕೂ ಮಾತಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಕಳೆದುಕೊಂಡಿದ್ದ ತಮ್ಮ ಮಗ ಕಣ್ಣು ಮುಂದೆ ಜೀವಂತವಾಗಿ ನಿಂತಿರುವುದನ್ನ ನೋಡಿ ಸಾಂದೀಪನಿಗಳ ಕಣ್ಣಲ್ಲಿ ನೀರ್ ಬಂತು, ಆನಂದ ಭಾಷ್ಪ. ಅವರು ಗದ್ಗದಿತರಾಗಿ ಹೇಳಿದ್ರು, ನಿನ್ನಂತ ಶಿಷ್ಯನನ್ನ ಪಡೆದ ನಾನೇ ಧನ್ಯ. ನೋಡಿ, ಕೃಷ್ಣನ ಗುರುಭಕ್ತಿಗೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕಾ? ಹೌದು, ಇದು ಕೇವಲ ಒಂದು ಗುರುದಕ್ಷಿಣೆಯಾಗಿ ಉಳಿಯಲಿಲ್ಲ. ಬದಲಿಗೆ ನಿಜವಾದ ಭಕ್ತಿ ಮತ್ತೆ ದೃಢಸಂಕಲ್ಪ ಇದ್ರೆ ಪ್ರಕೃತಿಯ ನಿಯಮಗಳು ಅಷ್ಟೇ ಯಾಕೆ, ಸಾವು ಕೂಡ ತಲೆಬಾಗ್ಲೇಬೇಕು ಅನ್ನೋದನ್ನ ಇಡೀ ಬ್ರಹ್ಮಾಂಡಕ್ಕೆ ತೋರಿಸಿಕೊಟ್ಟ ಒಂದು ಐತಿಹಾಸಿಕ ಘಟನೆಯಿದು. ಆಮೇಲೆ ಆ ಪಂಚಜನ ರಾಕ್ಷಸನಿಂದ ಸಿಕ್ಕಿದ ಶಂಖ ಇದೆಯಲ್ಲ, ಅಂದಿನಿಂದ ಅದು ಕೃಷ್ಣನ ಪಾಂಚಜನ್ಯ ಅಂತಾನೆ ಫೇಮಸ್ ಆಯ್ತು. ಅದು ಬರೀ ಒಂದು ಯುದ್ಧದ ಶಂಖ ಅಲ್ಲ, ಗುರುಭಕ್ತಿಯಿಂದ ಅಸಾಧ್ಯವನ್ನೂ ಸಾಧಿಸಬಹುದು ಅನ್ನೋದಕ್ಕೆ ಒಂದು ಶಾಶ್ವತವಾದ ಸಂಕೇತವಾಗಿ ನಿಂತಿದೆ. ಕೊನೆಗೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಭಕ್ತಿ ಮತ್ತು ದೃಢ ಸಂಕಲ್ಪಕ್ಕೆ ಅಸಾಧ್ಯವಾದದ್ದನ್ನ ಸಾಧಿಸೋ ಶಕ್ತಿ ಇದೆಯಾ? ನಮ್ಮ ನಂಬಿಕೆ, ನಮ್ಮ ನಿಷ್ಠೆ ಅಚಲವಾಗಿದ್ರೆ ಸಾವಿನ ನಿಯಮವನ್ನೇ ಮೀರಿ ನಿಲ್ಲೋಕೆ ಸಾಧ್ಯನಾ? ಈ ಕಥೆ ಹೇಳೋ ಪ್ರಕಾರ ಉತ್ತರ ಒಂದೇ, ಹೌದು, ಖಂಡಿತ ಸಾಧ್ಯ.